ಶ್ರೇಷ್ಠ ಗಾಯಕರ ಸಾಲಿನ ನಾಡದ್ರೋಹಿ ಸೋನು ನಿಗಮ್ಗೆ, ಕನ್ನಡಿಗರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ಸೋನು ನಿಗಮ್ಗೆ, ದುರಹಂಕಾರಿ ಸೋನು ನಿಗಮ್ಗೆ, ಕನ್ನಡಿಗರನ್ನ ಕೆಟ್ಟದಾಗಿ ಮಾತಾಡಿರುವ ದುರಹಂಕಾರಿ ಸೋನು ನಿಗಮ್ಗೆ. ಅಲ್ಲಿ ಬಂದಂತ ಕನ್ನಡದ ಯುವಕರು, ನೀವು ಕನ್ನಡದಲ್ಲಿ ಹಾಡಿ ಅಂತ ಹೇಳಿ, ಕನ್ನಡ ಕನ್ನಡ ಅಂತ ಹೇಳಿ ಘೋಷಣೆ ಕೂಗಿದಾಗ ಸೋನು ನಿಗಮ್ ಕನ್ನಡದಲ್ಲಿ ಹಾಡಬಹುದಾಗಿತ್ತು. ಇಲ್ಲದೆ ಹೋದ್ರೆ ಮೌನವಾಗಿ ಇರಬಹುದಾಗಿತ್ತು. ಅದು ಬಿಟ್ಟು ಕನ್ನಡ ಕನ್ನಡ ಅಂತ ಹೇಳಿ ಕೇಳುವಂತ ಹುಡುಗರಿಗೆ ಕಾಶ್ಮೀರದ ಭಯೋತ್ಪಾದಕರ ತರ ನಡ್ಕೋತೀರಿ ಅನ್ನುವ ಬೆಂಗಳೂರಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕನ್ನಡದ ಹಾಡಾಡಿ ಅಂತ ಒತ್ತಾಯ ಮಾಡದ ಯುವಕರಿಗೆ ಕಾಶ್ಮೀರದ ಭಯೋತ್ಪಾದನೆಗೆ ಯಾವ ಸಂಬಂಧ? ಇಂಥ ದುರಹಂಕಾರಿ ಸೋನು ನಿಗಮ್ಗೆ ಯಾವ ಬಾಲಿವುಡ್ ನಲ್ಲಿ ಅವಕಾಶ ಇರ್ಲಿಲ್ವೋ ಅವತ್ತು ಕನ್ನಡದ ನಿರ್ಮಾಪಕರು ಅವರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅವ್ರನ್ನ ಕನ್ನಡಕ್ಕೆ ಕರ್ಕೊಂಬಂದು ಅವರಿಗೆ ನೂರಾರು ಸಿನಿಮಾಗಳಲ್ಲಿ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಕನ್ನಡ ಚಿತ್ರರಂಗ. ಬಹುಶಃ ಅವರು ಮಲಯಾಳಮಲ್ಲಿ ಆಡುವಾಗ ಅವರಿಗೆ ಕೊಡ್ತಾ ಇದ್ದ ಹಣ ಎಷ್ಟು ಅಂದ್ರೆ 75,000 ಒಂದು ಹಾಡಿಗೆ. ಆದ್ರೆ ಕನ್ನಡದ ನಿರ್ಮಾಪಕರು ಅವರ ಒಂದು ಹಾಡಿಗೆ 4 ಲಕ್ಷ ರೂಪಾಯಿ ಕೊಟ್ಟು ಅವ್ರ ಕೈಲಿ ಕನ್ನಡದ ಹಾಡನ್ನ ಹಾಡಿಸಿ ಕೈ ತುಂಬ ಹಣ ಕೊಟ್ಟು ಕಳಿಸ್ಕೊಡ್ತಾ ಇದ್ರು. ಅದರ ಋಣವನ್ನ ತೀರಿಸಬೇಕಾದಂತ ಸೋನು ನಿಗಮ್ ಆದ್ರೆ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸುವ ಮುಖಾಂತರ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಅವಮಾನ ಮಾಡಿದಂಥದ್ದು. ಇದನ್ನ ಎಲ್ಲಿವರೆಗೂ ನಾವು ಸಹಿಸ್ಕೋಬೇಕು? ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಕನ್ನಡದ ಸಿನಿಮಾಗಳಲ್ಲಿ ಹಾಡಿ ಕೈತುಂಬ ಹಣ ಮಾಡಿಕೊಂಡಂತ ಸೋನು ನಿಗಮ್ ಕನಿಷ್ಠ ಸಾಮಾನ್ಯ ಜ್ಞಾನ ಇಟ್ಕೊಂಡು, ಇಲ್ಲ ಕನ್ನಡಿಗರ ಋಣ ಇದೆ ನನ್ನ ಮೇಲೆ, ನಾನು ಕರ್ನಾಟಕದ ಪರವಾಗಿರಬೇಕು, ಕನ್ನಡಿಗರ ಪರವಾಗಿರಬೇಕು ಅನ್ನುವ ಸಾಮಾನ್ಯ ಕಾಳಜಿ ಅವನಿಗೆ ಇರಬೇಕಾಗಿತ್ತು. ದೇಶದಲ್ಲಿ ಕಾನೂನು ಎಲ್ಲರಿಗೂ ಅನ್ವಯಿಸೋದ್ರಿಂದ ಈಗ ಅವನ ಮೇಲೆ ಮೊಕದ್ದಮೆ ಹಾಕಿರೋದ್ರಿಂದ ಅವನು ಬಂಧಿಸಬೇಕಾಗತ್ತೆ. ಪೊಲೀಸ್ನವ್ರು ಬಂಧಿಸಿ ಅವನ್ನ ಕೋರ್ಟಿಗೆ ತಂದು ನಿಲ್ಲಿಸಿ ಅವನಿಗೆ ಏನು ಶಿಕ್ಷೆ ಆಗಬೇಕಾದ ಆಗಲಿ. ಆಮೇಲೆ ಅವನೇನಾದರೂ ಕರ್ನಾಟಕದ ಕನ್ನಡಿಗರನ್ನ ಕ್ಷಮೆ ಕೇಳಿದ್ರೆ ಅದಕ್ಕೆ ಏನು ನಾವು ಉತ್ತರ ಕೊಡಬೇಕು ಕೊಡ್ತೀವಿ. ಕನ್ನಡಿಗರಿಗೆ ಇಷ್ಟೊಂದು ಅವಮಾನ ಯಾಕಾಗ್ತಾ ಇದೆ ಅಂದರೆ ಕನ್ನಡಿಗರು ಸಹಿಸ್ಕೋತಾರೆ ಅನ್ನೋ ಕಾರಣಕ್ಕೆ ಕನ್ನಡಿಗರ ಮೇಲೆ ಇಲ್ಲಿ ವಲಸೆ ಬಂದಂಥ ಭಾಷಾ ಅಲ್ಪಸಂಖ್ಯಾತರು ಇಲ್ಲಿ ಕನ್ನಡಿಗರ ಮೇಲೆ, ಇದು ಒಬ್ಬ ಸೋನು ನಿಗಮ್ ವಿಚಾರ ಅಲ್ಲ, ಇಲ್ಲಿ ಬಂದಂಥ ಅನೇಕ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬಂದಂಥವರು ಸಹ ಇಂಥ ದಬ್ಬಾಳಿಕೆ ದೌರ್ಜನ್ಯವನ್ನು ನಿರಂತರ ಮಾಡೋದ್ರಿಂದ ಇನ್ನು ಮೇಲೆ ಕರ್ನಾಟಕದ ನೆಲದಲ್ಲಿ ಇಂಥವರಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಕರ್ನಾಟಕದಲ್ಲಿ ಬಂದವರು ಕನ್ನಡ ಕಲಿಬೇಕು, ಕನ್ನಡಿಗರ ಜೊತೆಯಲ್ಲಿ ಬೆರೆತು ಬದುಕಬೇಕು ಹೊರತು ಇಂಥ ದುರಾಂಕಾರಗಳ ವರ್ತನೆಯನ್ನು ತೋರಿದ್ರೆ ಅವರಿಗೆ ಸರಿಯಾದ ಪಾಠವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರಿಗೆ ಲಾಸ್ಟ್ ಆಗಿ ಏನಂತ ಕರೆ ಕೊಡ್ತೀರಾ ಸರ್? ಕರ್ನಾಟಕದ ಎಲ್ಲ ಕನ್ನಡಿಗರು ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಸಹಿಸಬಾರ್ದು.